ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದು ವಿಡಿಯೋ ಏನಪ್ಪ ಅಂತ ಅಂದರೆ, ಮನೆಯಲ್ಲೇ ಸಿಂಪಲ್ ಆಗಿರುವಂತಹ ಏನೇನು ಸಿಂಪಲ್ ಐಟಮ್ಸ್, ಏನೂ ಅಂಗಡಿಯಿಂದ ಏನು ಜಾಸ್ತಿ ತರೋದಿಲ್ಲ, ಒಂದು 3 ಐಟಮಿಂದನ ಸ್ವೀಟ್ ರೆಡಿ ಮಾಡೋಣ ಅಂತ. ಏನು ಸ್ವೀಟು ಅಂದರೆ ಕೊಬ್ಬರಿ ಮಿಠಾಯಿ. ನಿಮ್ಮೆಲ್ರಿಗೂ ಗೊತ್ತು, ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಸಿಗ್ತಾಯಿತ್ತು, ಈಗೂ ಸಿಗುತ್ತೆ ಔಟ್ಸೈಡು. ಆವಾಗ ಜಾಸ್ತಿ ತಿಂತಾಯಿದ್ವಿ. ₹1 ತೊಗೊಂಡೋಗಿ ಒಂದು ಬಾಕ್ಸ್ ಟೈಪಲ್ಲಿ ಒಂದು ಕೊಬ್ಬರಿ ಮಿಠಾಯಿ ಅಂತ ತರ್ತಿದ್ವಲ್ಲ, ಆ ಥರದ್ದು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮನೆಯಲ್ಲೇ ಸಿಂಪಲ್ ರೆಸಿಪಿ ಗೈಸ್. ಅದೇನು ಜಾಸ್ತಿ ಏನಿಲ್ಲ, ಲಾಂಗಾಗಿ ಏನಿರಲ್ಲ, ಸಿಂಪಲಾಗಿ ಒಂದು ಕೊಬ್ಬರಿ, ಆಮೇಲೆ ಸಕ್ಕರೆ, ಒಂದು ಸ್ವಲ್ಪ ತುಪ್ಪ ಏನಾದರೂ ಆ್ಯಡ್ ಮಾಡಿದ್ರೆ ಸಾಕು. ಏಲಕ್ಕಿ ಪೌಡರ್ ಇಷ್ಟಿದ್ರೆ ಸಾಕು ಗೈಸ್, ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ಬನ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಫಸ್ಟು ನಾವು ಒಣ ಕೊಬ್ಬರಿ ತೊಗೋಬೇಕು. ಒಣ ಕೊಬ್ಬರಿಗೆ ನೀಟಾಗಿ ತುರಿದು ರೆಡಿ ಮಾಡ್ಕೋಬೇಕು ಗೈಸ್. ಅದು ತುರ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು 1 ಗ್ಲಾಸ್ ನೀರು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ಗೆ ಕಾಫಿ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಸಕ್ಕರೆ, ಆಮೇಲೆ 1-2 ಏಲಕ್ಕಿ ಕುಟ್ಬಿಟ್ಟಾದರೂ ಹಾಕೋಬೋದು ಪೌಡ್ರ್ ಮಾಡಿ. ನಾನು ಹಾಗೆ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಬಿಟ್ಕೊಳ್ಳುತ್ತೆ ಸಾಕು ಅಂತ ಹೇಳಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಗೈಸ್. ಎಷ್ಟು ಗಟ್ಟಿಗಾಗೋಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿ ಕುದಿಸ್ಕೋಬೇಕು. ಅಂದರೆ 1 ಎಳೆ ಪಾಕ ಅಂತಾರಲ್ಲ, ಅಷ್ಟು ಬರೋವರೆಗೂ ಕುದಿಸ್ಕೋಬೇಕು. 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವಷ್ಟು ಕುದಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ಕೊಬ್ಬರಿ ಹಾಕಿ ತಿರುಕೊಂಡು, ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಗೈಸ್, ಆ ಥರ ಸ್ವಲ್ಪನೇ ಕೊಬ್ಬರಿ ಹಾಕಿ ತಿರುಗುತ್ತಾ ಇರಬೇಕು ಗೈಸ್. ನೋಡಿ ಈ ಥರ. ಇದು ಒಂದು ಸ್ವಲ್ಪ ಇಂಡಕ್ಷನ್ ಸ್ಟವ್ ಆಗಿರೋದ್ರಿಂದ ಹೊಗೆ ಹತ್ರನೇ ಬರ್ತಾಯಿದೆ ನೋಡಿ. ನೀಟಾಗಿ ಅದಕ್ಕೆ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ತಿರುಕೊಂಡು ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಗೈಸ್. ಅದು ನಾನು ಇನ್ನೂ ಸ್ವಲ್ಪ ಪಾಕ ಬರೋ ಥರ ಕಾಯಿಸ್ಬೇಕಾಗಿತ್ತು, ಬೇಗನೆ ಹಾಕ್ಬಿಟ್ಟಿದ್ದೀನಿ. ನಾನು ಮಾಡಿರೋ ಮಿಸ್ಟೇಕ್ ನೀವ್ಯಾರು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ಪಾಕ ಚೆನ್ನಾಗಿ ಬರೋ ಥರ, ಇನ್ನೂ 1 ಎಳೆ ಪಾಕ ಅಂತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತೇ ಕುದಿಸ್ಕೊಂಬಿಡಿ. ನಾನು ಸ್ವಲ್ಪ ಬೇಗನೆ ಹಾಕಿಬಿಟ್ಟಿದ್ದೀನಿ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ತೆಳು ಇದೆ. ಹಿಂಗೇನಾರ ಸ್ವಲ್ಪ ತೆಳು ಇತ್ತು ಅಂದರೆ, ಇನ್ ಕೇಸ್ ಮನೇಲಿ ಇನ್ನೂ ಸ್ವಲ್ಪ ಕೊಬ್ಬರಿ ಇದ್ದರೆ ಕೊಬ್ಬರಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಕಾಯಿ ಇದ್ರೂ ಆ್ಯಡ್ ಮಾಡ್ಕೋಬೋದು ಗೈಸ್. ಕಾಯಿನೂ ಹಾಕ್ಬೋದು, ಏಕೆಂದರೆ ಇದರಲ್ಲಿ ಚೆನ್ನಾಗಿ ಕುದಿಸ್ತೀವಲ್ಲ, ಹಾಗಾಗಿ ಏನು ಬೇಗ ಹಾಳಾಗಲ್ಲ. ಈ ಥರ ಎಲ್ಲ ನೀಟಾಗಿ ಕುದಿಸಿದ್ರೆ ಅದೇ ಗಟ್ಟಿ ಆಗೋಗುತ್ತೆ ನೋಡಿ. ಫೈನಲಿ ಈ ಥರ ಇಷ್ಟು ಗಟ್ಟಿ ಆಗುತ್ತೆ ಗೈಸ್. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ನಾವು ಇದನ್ನು ಇನ್ನೊಂದು ಪ್ಲೇಟ್ ಅಥವಾ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಶೇಪ್ ನಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತೇಳಿ ಈ ಥರ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಪ್ಲೇಟ್ಗಳಿಗೋ ಅಥವಾ ಒಂದು ಸ್ವಲ್ಪ ಅಗಲ ಇರೋದಕ್ಕೆ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಶೇಪಲ್ಲಿಗೆ ಯಾವ ಸ್ಕ್ವೇರ್ ಶೇಪು ಅಥವಾ ರೌಂಡ್ ಶೇಪ್, ಯಾವ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ಈ ಥರ ತೆಳ್ಳಗೆ ಅಳ್ಕೊಂಡ್ರೆ ಅದೆಲ್ಲ ಆರಬೇಕು ಗೈಸ್. ಇನ್ನೂ ಸ್ವಲ್ಪ ಆರಿ ಡ್ರೈ ಆಗಬೇಕು ನೋಡಿ. ಈ ಥರ ಎಲ್ಲ ನೀಟಾಗಿ ಅಳ್ಕೊಂಬಿಡಿ ಒಂದೇದ್ರಲ್ಲೇ. ಸ್ವಲ್ಪ ದಪ್ಪ ಇದ್ದರೆ ಅಳ್ಕೊಳ್ಳಲ್ಲ. ಪಾಕದ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಸ್ವೀಟ್ ಯಾವ ಥರ ಬರೋದು ಅಂತೇಳಿ. ನಾನು ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಪಾಕ ಜಾಸ್ತಿ ಕಾಯಬೇಕಾಗಿತ್ತು, ನಾನು ಸ್ವಲ್ಪ ಬೇಗನೆ ಹಾಕ್ಬಿಟ್ಟೆ. ಇನ್ನೂ ಅಷ್ಟು ನೀಟಾಗಿ ಕಚ್ಕೊಂಡಿರಲ್ಲ. ನಾನು ಒಂದು 2 ಅವರ್ಸ್ ಬಿಟ್ಟು ನೋಡಿ ಕಟ್ ಮಾಡೋಣ ಅಂತ ಹೋದ್ರೂ ಅದು ಇನ್ನೂ ತೆಳ್ಳಗೆ ಇತ್ತು ಗೈಸ್. ದಯವಿಟ್ಟು ಈ ಥರ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡಬೇಡಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಹಾಗೆ ತಿನ್ನೋಕ್ಕೂ ಸೂಪರಾಗೈತೆ. ಬಟ್ ಏನು ಮಾಡೋದು, ಗಟ್ಟಿ ಆಗಿಲ್ಲ. ಸೊ ನೀವು ಅದಕ್ಕೇನು ಮಾಡಬೇಕು ಅಂದರೆ, ಪಾಕ ಸಖತ್ತಾಗಿ ಇನ್ನೂ ಚೆನ್ನಾಗಿ ಕಾಯಿಸ್ಕೊಂಡು ಆದಮೇಲೆ ಕೊಬ್ಬರಿ ಹಾಕಿ, ಆವಾಗ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತೆಳ್ಳಗಿದೆ, ನೋಡೋಣ ಹಾಗೆ ಇನ್ನೂ ಸ್ವಲ್ಪ ಇಡೋಣ ಅಂತ ಹೇಳಿ ಕಟ್ ಮಾಡಿ ಇಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಟರೆ ಅದು ಗಟ್ಟಿ ಆದಮೇಲೆ ಕಟ್ಟಾಗುತ್ತೋ ಇಲ್ಲೋ ಅನ್ನೋದು ಒಂದು ಡೌಟ್ ನನ್ನ ತಲೆಗೆ ಬಂದುಬಿಟ್ಟಿತ್ತು. ಅದಕ್ಕೆ ಫಸ್ಟೇ ಮೆತ್ತಗಿದ್ದಾಗೇ ಕಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಫುಲ್ ಗಟ್ಟಿ ಆದಮೇಲೆ ಕಟ್ಟಾಗಲಿಲ್ಲ ಅಂದರೆ
ನೋಡಿ ಎಂತೆಂಥ ಡೌಟ್ ಬರ್ತಾವೆ ನಮ್ಮ ತಲೆಗೆ. ಅದಕ್ಕೆ ಇವಾಗಲೇ ಕಟ್ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ಸ್ಮೂತ್ ಇದೆ. ನಾನು ಎತ್ಕೊಂಡ್ರೆ ಸ್ಪೂನಲ್ಲಿ ಎತ್ಕೊಂಡ್ರೆ ಹಾಗೆ ತಿನ್ನೋಕ್ಕೆ ಎಲ್ಲ ಇನ್ನೂ ಚೆನ್ನಾಗಿದೆ. ಸೇಮ್ ಜಾಮೂನ್ ಫ್ಲೇವರ್ಸ್ ಗೈಸ್. ನಾವು ಜಾಮೂನ್ಗೆ ಪಾಕ ಕಾಸ್ಕೊಂಡಿದ್ನಲ್ಲ, ಏಲಕ್ಕಿ ಹಾಕಿದ್ದೆ, ಏಲಕ್ಕಿ ಫ್ಲೇವರು ಸೇಮ್ ಜಾಮೂನ್ ಥರನೇ ಇತ್ತು. ಹಾಗೆ ತಿನ್ನೋಕ್ಕೂ ಸೂಪರಾಗಿದೆ. ಬಟ್ ಅಷ್ಟೆಲ್ಲ ಒಂದೇ ಸಲ ತಿನ್ನೋಕ್ಕಾಗಲ್ಲ. 1-2 ದಿನ ಸ್ಟೋರ್ ಆಗಬೇಕು ಅಂದರೆ ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಸೊ ಡ್ರೈ ಮಾಡೋಣ, ಏನಾಗುತ್ತೆ ನೋಡೋಣ ಗೈಸ್. ನೋಡಿ ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಆಗಿದೆ ಗೈಸ್. ಒಂದು ಸ್ಕ್ವಯರ್ ಶೇಪ್ ಆಗಲಿ, ಓವೆಲ್ ಶೇಪ್ ಏನೇ ಕಟ್ ಮಾಡಿದ್ರೂ ಆ ಶೇಪ್ ಬರುತ್ತೆ. ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಗಟ್ಟಿ ಇದೆ, ಟೇಸ್ಟೂ ಚೆನ್ನಾಗಿ ಬಂದಿತ್ತು. ನೋಡಿ ಫೈನಲಿ ಸ್ವಲ್ಪ ಗಟ್ಟಿಯಾಗಿರೋನ ಎತ್ತಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪಾಕನೂ ಹಾಗೆ ಇದೆ ಗೈಸ್. ಇನ್ನೂ 1 ಡೇ ಫುಲ್ ಹಾಗೆ ಬಿಡೋಣ ಅಂತ ಇದ್ದೀನಿ. ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದನ್ನ ಇನ್ನೂ ತೆಳು ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಫೈನಲಿ ಈಗ ಬಂದಿದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು, ಬಟ್ ಪಾಕ ಜಾಸ್ತಿ ಕಾಯಿಸಿ ಗೈಸ್. ಈ ರೆಸಿಪಿ ಟ್ರೈ ಮಾಡೋಕ್ಕೂ ಮೊದಲು ನೀಟಾಗಿ ವಿಡಿಯೋ ಎಲ್ಲ ನೋಡಿ ಕಲ್ತ್ಕೊಳ್ಳಿ. ಬಟ್ ನನ್ನ ವಿಡಿಯೋ ಅಂತ ಅಲ್ಲ, ಬೇರೆ ವೀಡಿಯೋಸ್ ನೋಡಿ. ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಏನು ಯಾವುದೂ ಚೆನ್ನಾಗಿ ಬರುತ್ತೆ ಅಂತ ಏನಿಲ್ಲ. ನೋಡಿ ನಾನು ಮಾಡಿದ ಹಾಗೇ ತಪ್ಪು ಎಲ್ಲರೂ ಮಾಡ್ತೀವಿ. ಬಟ್ ನನ್ನ ಪಾಕ ಇನ್ನೂ ಸ್ವಲ್ಪ ಜಾಸ್ತಿ ಕಾಯಿಸ್ಬೇಕಾಗಿತ್ತು, ಕಾಯಿಸೋಕ್ಕಾಗಲಿಲ್ಲ. ಹಾಗೆ ಹಾಕ್ಬಿಟ್ಟೆ, ಬರುತ್ತೆ ಬಿಡು ಅಂತೇಳಿ. ಈಗ ನೋಡಿದರೆ ಇಷ್ಟು ತೆಳು ಬಂದಿತ್ತು. ನೋಡೋಣ ಗೈಸ್, ನಾಳೆ ಇಟ್ಟರಾದರೂ ಸ್ವಲ್ಪ ಗಟ್ಟಿ ಆಗುತ್ತಾ ಅಂತೇಳಿ ನೋಡೋಣ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್, ಟೇಕ್ ಕೇರ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ. ಬೈಕೋಬೇಡಿ ಇದೇನು ಈ ಥರ ಆಗಿದೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹಾಗಾಗಿ ಈ ಥರ ಬಂತು. ಬಟ್ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಚೆನ್ನಾಗಿ ಮಾಡ್ತೀನಿ ಅನ್ನೋ ಹೋಪ್ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಬಾಯ್.